ಆತ್ಮೀಯ ವಿದ್ಯಾರ್ಥಿಗಳಿಗೆ ಅರುಣ್ ಹನುಮಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಕನ್ನಡ ಮೊದಲುಗಳು ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡದ ಮೊದಲುಗಳಲ್ಲಿ ಶಾಸನ ಆಗಿರ್ಬೋದು, ಕನ್ನಡದ ಹಾಗೆ ಕೃತಿ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಅದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳಿಗೆ, ಇವತ್ತಿನ ಕ್ಲಾಸ್ನಲ್ಲಿ ಕನ್ನಡದ ಮೊದಲ ಶಾಸನ ಅಂತ ಕೇಳಿದರೆ, ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ. ಅದೇ ರೀತಿಯಾಗಿ ಕನ್ನಡದ ಮೊದಲ ಕೃತಿ ಯಾವುದಪ್ಪ ಅಂದ್ರೆ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕೃತಿ ಯಾವಪ್ಪ ಅಂದ್ರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಆದಿ ಕವಿ ಯಾರಪ್ಪ ಅಂದ್ರೆ ಪಂಪ. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ. ಹಾಗಾದ್ರೆ ಕನ್ನಡದ ಮೊದಲ ದಿನಪತ್ರಿಕೆ ಯಾವ್ದಪ್ಪ ಅಂದ್ರೆ ಸುದಯ ಪ್ರಕಾಶಿಕ. ಕನ್ನಡದ ಮೊದಲ ದಿನಪತ್ರಿಕೆ ಯಾವಪ್ಪ ಅಂದ್ರೆ ಸೂರ್ಯೋದಯ ಪ್ರಕಾಶಿಕ. ಹಾಗಾದ್ರೆ ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ ಯಾವುದು? ವಡ್ಡಾರಾಧನೆ. ಹಾಗಾದ್ರೆ ಕನ್ನಡದ ಮೊದಲ ವಚನಗಾರರು ಯಾರು? ಜೇಡರ. ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ಕವಿತ್ರಿ ಯಾರು? ಅಕ್ಕ ಮಹಾದೇವಿ. ಹಾಗಾದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಇವು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ, ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ, ಕನ್ನಡದ ಆದಿಕವಿ ಪಂಪ, ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಕನ್ನಡದ ಮೊದಲ ದಿನಪತ್ರಿಕೆ ಸೂರ್ಯೋದಯ ಪ್ರಕಾಶಿಕ, ಕನ್ನಡದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ, ಕನ್ನಡದ ಮೊದಲ ವಚನಗಾರರು ಜೇಡರ ದಾಸಿಮಯ್ಯ, ಕನ್ನಡದ ಮೊದಲ ಕವಿತ್ರಿ ಅಕ್ಕ ಮಹಾದೇವಿ, ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ನೆಕ್ಸ್ಟ್, ಈಗ ಕನ್ನಡದ ಮೊದಲ ಕಾವ್ಯ ಯಾವುದು ಅಂತ ಕೇಳಿದಾಗ ಕಾವ್ಯ ಆದಿ ಪುರಾಣ. ಯಾವುದು? ಆದಿ ಪುರಾಣ. ಕನ್ನಡದ ಮೊದಲ ಕಾದಂಬರಿ ಯಾವುದು? ಇಂದ್ರಾಬಾಯಿ. ಯಾವುದು? ಇಂದ್ರಾಬಾಯಿ. ಕನ್ನಡದ ವಿಶ್ವವಿದ್ಯಾಲಯ ಏನು? ಹಂಪಿ. ಕನ್ನಡದ ಮೊದಲ ದೊರೆ ಮಯೂರವರ್ಮ. ಮಯೂರವರ್ಮ. ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರಪ್ಪ ಅಂದ್ರೆ ಸಂತ ಶಿಶುನಾಳ ಶರೀಫ. ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ. ವಿಕಟ ಪ್ರತಾಪ. ಕನ್ನಡದ ಮೊದಲ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪುರಸ್ಕರ್ತರು ಅಂದ್ರೆ ಕುವೆಂಪು ಬರ್ತಾರೆ ಮೊದಲದು. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನ ಪಡೆದಾರಪ್ಪ ಅಂದ್ರೆ 8 ಜನ ಪಡ್ತಾ ಇದ್ದಾರೆ. ಅದರಲ್ಲಿ ಕನ್ನಡ ಮೊದಲನೇ ಕುವೆಂಪು ಅವರು. ಕನ್ನಡದ ಮೊದಲ ವ್ಯಾಕರಣ ಕೃತಿ ಯಾವಪ್ಪ ಅಂದ್ರೆ ಶಬ್ದ ಮಣಿ ದರ್ಪಣಿ. ಇದನ್ನು ಕೆ.ಸಿ. ರಾಜ ಅವರ ಬರ್ತಾರೆ. ಇನ್ನು ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. ಕನ್ನಡದ ಮೊದಲ ಗಣಿತಶಾಸ್ತ್ರದ ಕೃತಿ ವ್ಯವಹಾರ ಗಣಿತ. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ.
ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ, ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಹಂಪಿ, ಕನ್ನಡದ ಮೊದಲ ದೊರೆ ಮಯೂರವರ್ಮ, ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫ, ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ, ಕನ್ನಡ ಮೊದಲ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಪುರಸ್ಕೃತರು ಕುವೆಂಪು, ಕನ್ನಡ ಮೊದಲ ವ್ಯಾಕರಣ ಕೃತಿ ಶಬ್ದಮುದ್ರಕ, ಕನ್ನಡದ ಮೊದಲ ನಾಟಕ ಚಿತ್ರವೇದವೇ, ಕನ್ನಡದ ಮೊದಲ ಜ್ಯೋತಿಷ ಗ್ರಂಥ ಜಾತಕ ತಿಲಕ, ಕನ್ನಡ ಮೊದಲ ಗಣಿತಶಾಸ್ತ್ರದ ಕೃತಿ ಯೋಗ ಗಣಿತ. ನೆಕ್ಸ್ಟ್ ಇಲ್ಲಿ ಕನ್ನಡದ ಮೊದಲ ಗದ್ಯ ನಿಘಂಟು ಕೇಳ್ತಾರ. ಯಾವುದಪ್ಪ ಅಂದರೆ ಕರ್ನಾಟಕ ಶಬ್ದ ಸಾರ. ಯಾವ್ದಪ್ಪ ಅಂದ್ರೆ ಕನ್ನಡದ ಮೊದಲ ಗದ್ಯ ನಿಘಂಟು ಯಾವದಪ್ಪ ಅದ ಕರ್ನಾಟಕ ಶಬ್ದ ಸಾರ. ಕನ್ನಡದ ಮೊದಲ ನಿಘಂಟು ರನ್ನ ಕಂದ ಯಾವುದೋ ರನ್ನ ಕಂದವು. ಕನ್ನಡದಲ್ಲಿ ಮೊದಲ ರಾಜ್ಯ ಮನೆತನ ಕದಬರು. ಕನ್ನಡದಲ್ಲಿ ಮೊದಲ ಶಿಲ್ಪಿ ಬನವಾಸಿಯ ನಾಗಶಿಲ್ಪಿ. ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನನ್ನ ಚೆಲುವ ಕನ್ನಡ ನಾಡು. ಇದನ್ನು ಬರೆದವರು ಗುರುಗಳ ನಾರಾಯಣ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ. ಭಾರತದಲ್ಲಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಪತ್ರಿಕೆ ಉದಯವಾಣಿ. ಹೆಚ್ಚಂದ್ರ ಉದಯವಾಣಿ ಪತ್ರಿಕೆ ಏನ್ ಮಾಡಿದಪ್ಪ ಅಂದ್ರ ರಾಷ್ಟ್ರೀಯ ಪ್ರಶಸ್ತಿವನ್ನ ಪಡೆದೈತಿ. ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಯಾರು? ಕುವೆಂಪು. ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತ ಹೆಗ್ಗಳಿಕೆ ಯಾರ್ದು? ಕುವೆಂಪು. ಇಲ್ಲಿ ಆಕಾಶವಾಣಿಯಲ್ಲಿ ಮಾತನಾಡಿದ ಮೊದಲ ಕನ್ನಡಿಗ ಕುವೆಂಪು. ತ್ರಿಪದಿ ಛಂದಸ್ಸಿನಲ್ಲಿ ಮೊದಲ ಶಾಸನ ಯಾವುದು? ತ್ರಿಪದಿ ಛಂದಸ್ಸಿನಲ್ಲಿ ಮೊದಲ ಶಾಸನ ಯಾವಪ್ಪ ಅಂದ್ರೆ ಕಪ್ಪೆ ನಂತರ ಕನ್ನಡ ಮೊದಲ ಮಾಸ ಪತ್ರಿಕೆ ಯಾವಪ್ಪ ಅಂದ್ರೆ ಯಾವುದು? ಜ್ಞಾನ, ಕನ್ನಡ ಜ್ಞಾನ ಬೋಧಕ. ಇಲ್ಲಿವರೆಗೆ ನೋಡಿದ್ವಿ ಕನ್ನಡದ ಮೊದಲ ಗದ್ಯ ನಿಘಂಟು ಯಾವುದು? ಕರ್ನಾಟಕ ಶಬ್ದ ಸಾರ. ಕನ್ನಡದಲ್ಲಿ ಮೊದಲ ನಿಘಂಟು ರನ್ನಕಂದ. ಕನ್ನಡದ ಮೊದಲ ರಾಜ್ಯ ಮನೆತನ ಕದಂಬರು. ಕನ್ನಡದ ಮೊದಲ ಶಿಲ್ಪಿ ಬನವಾಸಿಯ ನಾಗಶಿಲ್ಪಿ. ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನನ್ನ ಚೆಲುವ ಕನ್ನಡ ನಾಡು ಹೂಗಳ ನಾರಾಯಣ ಹೋಗಬೇಕು. ಕನ್ನಡದಲ್ಲಿ ಭಾರತದ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾದ ಸರ್ ಎಂ ವಿಶ್ವೇಶ್ವರಯ್ಯ. ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಪತ್ರಿಕೆ ಉದಯವಾಣಿ. ಆಕಾಶವಾಣಿಯಲ್ಲಿ ಮಾತನಾಡಿದವರು ಕುವೆಂಪು. ತ್ರಿಪದಿ ಛಂದಸ್ಸಿನ ಮೊದಲ ಶಾಸನ ಕಪ್ಪೆಯರಪಟ್ಟ ಶಾಸನ. ಕನ್ನಡದ ಮೊದಲ ಮಾಸ ಪತ್ರಿಕೆ ಕನ್ನಡ ಜ್ಞಾನ ಬೋಧಕ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಈ ವಿಷಯ ಬಗ್ಗೆ ತಿಳಿದಿತ್ತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.